ಕೆಸಿ ಮಾರ್ಕೆಟ್ನಲ್ಲಿ ಇಂದು ಎಲ್ಲ ಹಿರಿಯರು ಮತ್ತು ಯುವಕರು ಕೂಡಿ ಪ್ರತಿ ವರ್ಷದಂತೆ ಇಲ್ಲಿ ಪವಿತ್ರ ರಂಜಾನ್ ಹಬ್ಬದಂದು ಇವತ್ತು ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದಾರೆ. ನಾನು ಭಾಳ ಸಂತೋಷದಿಂದ ಅಲ್ಲಿ ಭಾಗವಹಿಸಿದ್ದೀನಿ. ತನ್ವೀರ್ ಹಾಶ್ಮಿ ಅವರು ಮತ್ತು ಇನ್ನಿತರ ಎಲ್ಲ ನಾಯಕರು, ನಮ್ಮ ವಿಡಿಎ ಅಧ್ಯಕ್ಷ ಅಂತ ಗಂಗಾಧರ ಸಂಬಣ್ಣಿ ಅವರು ಎಲ್ಲರೂ ಕೂಡಿ ಇವತ್ತು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ವಿಜಯಪುರ ಜಿಲ್ಲೆ ಬಸವಣ್ಣವರ ಜನ್ಮಭೂಮಿ, ಇನ್ನೊಂದು ಕಡೆ ಆದಿಲ್ ಶಾಹಿ ಅರಸರ ಒಂದು ಸೌಹಾರ್ದಯುತವಾಗಿ ಇವತ್ತೊಂದು ದಿವಸ ಇಲ್ಲಿ ಆಡಳಿತ ಮಾಡಿದಂಥ ಸಾಮ್ರಾಜ್ಯ ಇವತ್ತೊಂದು ದಿವಸ. ಈಗ ಸಂತ ಸೂಫಿಗಳ ನಾಡು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ನಮ್ಮ ಪಾಲಿನ ನಡೆದಾಳು ದೇವರು ಅವರ ಒಂದು ಜಿಲ್ಲೆ ಇದು. ಇಲ್ಲಿ ಈ ಸಲ ಉಗಾದಿ ಮತ್ತು ರಂಜಾನ್ ಎರಡು ಕೂಡಿನೇ ಬರುವಂಥದ್ದು. ಅದಕ್ಕೆ ನಾವೇನು ಭಾವೈಕ್ಯತೆಯ ಒಂದು ಜಿಲ್ಲೆ ಇದಾಗಿದೆ. ಅದಕ್ಕೆ ನಾವು ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಕೂಡ ಉಗಾದಿ ಹಬ್ಬವನ್ನು, ರಂಜಾನವನ್ನು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡಿ ಆಚರಣೆ ಮಾಡೋಣ ಅನ್ನೋ ಮಾತನ್ನು ಇವತ್ತೊಂದು ದಿವಸ ನಾನು ಹೇಳಿದ್ದೇನೆ. ಹೀಗಾಗಿ ಇವತ್ತು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ನಾವು ಭಾಗವಹಿಸಿದ್ದೀವಿ. ನೋಡಿ, ಅವರು ಚುನಾವಣೆ ಏನು ಕಮಿಷನರ್ ಇದ್ದಾರೆ, ಕೇರಳ ಮತ್ತು ಬಾಗಲಕೋಟು, ದಾವಣಗೆರೆ, ಆಸಾಮು ಎಲ್ಲದಕ್ಕೂ ಕೂಡ ಕಡಿಮೆ ಸಮಯ ಇದೆ. ಜಾಸ್ತಿ ಸಮಯವನ್ನು ವೆಸ್ಟ್ ಬೆಂಗಾಲ್ಗೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ. ಆದರೆ ಇಷ್ಟೇ, ಅದೇನೇ ಇದು ಸಮಯ ಅಷ್ಟೇ ಇದ್ದರೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ನಿಶ್ಚಿತವಾಗಿಯೂ ಕೂಡ ಇವತ್ತು ಕೇರಳದಲ್ಲಿ ಗೆಲ್ತೀವಿ, ಅಸ್ಸಾಂದಲ್ಲಿ ಗೆಲ್ತೀವಿ, ತಮಿಳುನಾಡಲ್ಲಿ ಇವತ್ತು ಸಹ DMK ಗೆಲ್ತದೆ. ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಸಹ ನಮ್ಮ TMC ಮಮತಾ ಬ್ಯಾನರ್ಜಿಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷನೂ ಕೂಡ 70 ಸೀಟ್ಗಳಷ್ಟು ಅಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಮತ್ತು ನಿಶ್ಚಿತವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡನ್ನು ನಾವು ಗೆಲ್ತೀವಿ. ಏನು ಅದೆಲ್ಲ ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ಅದನ್ನು ತೀರ್ಮಾನ ಮಾಡ್ತದೆ. ಇವತ್ತೊಂದು ದಿವಸ ಅದು ಸೌಹಾರ್ದಯುತವಾಗಿ ಅದನ್ನು ಸಹ ಪಕ್ಷ ಎಲ್ಲನೂ ಕೂಡ ಟ್ರೀಟ್ಮೆಂಟ್ ಮಾಡ್ತದೆ. ಕೆಸಿ ಮಾರ್ಕೆಟ್ನಲ್ಲಿ ಇಂದು ಎಲ್ಲ ಹಿರಿಯರು ಮತ್ತು ಯುವಕರು ಕೂಡಿ ಪ್ರತಿ ವರ್ಷದಂತೆ ಇಲ್ಲಿ ಪವಿತ್ರ ರಂಜಾನ್ ಹಬ್ಬದಂದು ಇವತ್ತು ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದಾರೆ. ನಾನು ಭಾಳ ಸಂತೋಷದಿಂದ ಅಲ್ಲಿ ಭಾಗವಹಿಸಿದ್ದೀನಿ. ತನ್ವೀರ್ ಹಾಶ್ಮಿ ಅವರು ಮತ್ತು ಇನ್ನಿತರ ಎಲ್ಲ ನಾಯಕರು, ನಮ್ಮ ವಿಡಿಎ ಅಧ್ಯಕ್ಷ ಅಂತ ಗಂಗಾಧರ ಸಂಬಣ್ಣಿ ಅವರು ಎಲ್ಲರೂ ಕೂಡಿ ಇವತ್ತು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ವಿಜಯಪುರ ಜಿಲ್ಲೆ ಬಸವಣ್ಣವರ ಜನ್ಮಭೂಮಿ, ಇನ್ನೊಂದು ಕಡೆ ಆದಿಲ್ ಶಾಹಿ ಅರಸರ ಒಂದು ಸೌಹಾರ್ದಯುತವಾಗಿ ಇವತ್ತೊಂದು ದಿವಸ ಇಲ್ಲಿ ಆಡಳಿತ ಮಾಡಿದಂಥ ಸಾಮ್ರಾಜ್ಯ ಇವತ್ತೊಂದು ದಿವಸ. ಈಗ ಸಂತ ಸೂಫಿಗಳ ನಾಡು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ನಮ್ಮ ಪಾಲಿನ ನಡೆದಾಳು ದೇವರು ಅವರ ಒಂದು ಜಿಲ್ಲೆ ಇದು. ಇಲ್ಲಿ ಈ ಸಲ ಉಗಾದಿ ಮತ್ತು ರಂಜಾನ್ ಎರಡು ಕೂಡಿನೇ ಬರುವಂಥದ್ದು. ಅದಕ್ಕೆ ನಾವೇನು ಭಾವೈಕ್ಯತೆಯ ಒಂದು ಜಿಲ್ಲೆ ಇದಾಗಿದೆ. ಅದಕ್ಕೆ ನಾವು ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಕೂಡ ಉಗಾದಿ ಹಬ್ಬವನ್ನು, ರಂಜಾನವನ್ನು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡಿ ಆಚರಣೆ ಮಾಡೋಣ ಅನ್ನೋ ಮಾತನ್ನು ಇವತ್ತೊಂದು ದಿವಸ ನಾನು ಹೇಳಿದ್ದೇನೆ. ಹೀಗಾಗಿ ಇವತ್ತು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ನಾವು ಭಾಗವಹಿಸಿದ್ದೀವಿ. ನೋಡಿ, ಅವರು ಚುನಾವಣೆ ಏನು ಕಮಿಷನರ್ ಇದ್ದಾರೆ, ಕೇರಳ ಮತ್ತು ಬಾಗಲಕೋಟು, ದಾವಣಗೆರೆ, ಆಸಾಮು ಎಲ್ಲದಕ್ಕೂ ಕೂಡ ಕಡಿಮೆ ಸಮಯ ಇದೆ. ಜಾಸ್ತಿ ಸಮಯವನ್ನು ವೆಸ್ಟ್ ಬೆಂಗಾಲ್ಗೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ. ಆದರೆ ಇಷ್ಟೇ, ಅದೇನೇ ಇದು ಸಮಯ ಅಷ್ಟೇ ಇದ್ದರೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ನಿಶ್ಚಿತವಾಗಿಯೂ ಕೂಡ ಇವತ್ತು ಕೇರಳದಲ್ಲಿ ಗೆಲ್ತೀವಿ, ಅಸ್ಸಾಂದಲ್ಲಿ ಗೆಲ್ತೀವಿ, ತಮಿಳುನಾಡಲ್ಲಿ ಇವತ್ತು ಸಹ DMK ಗೆಲ್ತದೆ. ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಸಹ ನಮ್ಮ TMC ಮಮತಾ ಬ್ಯಾನರ್ಜಿಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷನೂ ಕೂಡ 70 ಸೀಟ್ಗಳಷ್ಟು ಅಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಮತ್ತು ನಿಶ್ಚಿತವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡನ್ನು ನಾವು ಗೆಲ್ತೀವಿ. ಏನು ಅದೆಲ್ಲ ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ಅದನ್ನು ತೀರ್ಮಾನ ಮಾಡ್ತದೆ. ಇವತ್ತೊಂದು ದಿವಸ ಅದು ಸೌಹಾರ್ದಯುತವಾಗಿ ಅದನ್ನು ಸಹ ಪಕ್ಷ ಎಲ್ಲನೂ ಕೂಡ ಟ್ರೀಟ್ಮೆಂಟ್ ಮಾಡ್ತದೆ.